ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದೀವಿ. ಏನ್ ಇವತ್ತು ದಲಿತ ಯುವಕರು, ಮೊದಲೇದಾಗಿ ನಿಮ್ಮ ಕಡೆಯಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಸರ್. ದಲಿತ ಯುವಕರು, ಪ್ರಜ್ಞಾವಂತ ಯುವಕರು ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಕೋಮು ಗಲಭೆಗಳಲ್ಲಿ, ಕೋಮು ಸಂಘಟನೆಗಳಲ್ಲಿ ಮತ್ತೆ ಬಿಜೆಪಿಯ ಒಂದು ಬಿ ಟೀಮ್ ಆಗಿ ಕೆಲಸ ಮಾಡ್ತಿರುವಂತಹ ಅನೇಕ ಸಂಘಟನೆಗಳಲ್ಲಿ ಎಲ್ಲೋ ಒಂದ್ ಕಡೆ ದಲಿತ ಯುವಕರು, ಪರಿಶಿಷ್ಟ ಜಾತಿ ವಿಭಾಗದ ಯುವಕರು ಆಗ್ಬೋದು, ಅಥವಾ ಪ್ರಜ್ಞಾವಂತ ಯುವಕರಾಗ್ಬೋದು, ಮತ್ತೆ SC ಯುವಕರಾಗ್ಬೋದು, ಮತ್ತೆ ಅಹಿಂದ ವರ್ಗದ ಯುವಕರಾಗಬಹುದು. ಈ ತರ ಯುವಕರು ಎಲ್ಲೋ ಒಂದ್ ಕಡೆ ಇಂತಹ ಸಂಘಟನೆಗಳಲ್ಲಿ ಪಾಲ್ದಾರ ಆಗ್ತಾ ಇದ್ದಾರೆ ಅನ್ನೋ ವಿಚಾರ ತಿಳಿದು ಬರ್ತಾ ಇದೆ ಸರ್. ಇದ ಅಭಿಪ್ರಾಯ, ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತಾ ಇದ್ದೀರಾ ಸರ್? ಈಗಾಗಲೇ ಇಡೀ ದೇಶವ್ಯಾಪಿ ನಾವು ನೋಡ್ತಾ ಇದ್ದೇವೆ, ಒಂದು RSS ಯಾವ ರೀತಿ ತಮ್ಮ ಕಾರ್ಯವೈಖರಿಗಳನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವುದೇ ಅವರ ಮೇನ್ ಅಜೆಂಡಾ. ಅದಕ್ಕೆ ಹೊಳಿಸ್ಕೊಳ್ಳುವಂಥದ್ದು ಏನಿದೆ ಅಂದ್ರೆ, ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜೊತೆಗೆ ಹಿಂದುಳಿದ ವರ್ಗ ಯುವಕರನ್ನ, ವಿಶೇಷವಾಗಿ ಸ್ಲಮ್ಗಳಲ್ಲಿರೋರು ಮತ್ತು ಆರ್ಥಿಕವಾಗಿ ಹಿಂದುಳಿದವರು, ಬಡವರನ್ನ, ಇವ್ರನ್ನ ಟಾರ್ಗೆಟ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಅವರಲ್ಲಿ ಸಕ್ರಿಯವಾಗಿ ಈ ಪಕ್ಷನೇ ಬೇರೆ ಒಂದು ಸಂಘಟನೆ ಇದೆ, RSS ಸಂಘಟನೆ. ಈಗಾಗಲೇ ಗೊತ್ತಿರ್ಬೇಕು ತಮಗೆ, ಈಗಾಗಲೇ ನಮ್ಮ ಮುಖಂಡರು ಕೂಡ ಬಹಳಷ್ಟು ಸಲ ಪ್ರಶ್ನೆ ಮಾಡಿದ್ದಾರೆ. ಅವರ 100 ವರ್ಷದ ಒಂದು ಸಂಭ್ರಮಾಚರಣೆ ಮಾಡಿದ್ರೆ ಅವ್ರು ರಿಜಿಸ್ಟ್ರೇಷನ್ ಮಾಡಲ್ಲ. ಅಂದ್ರೆ ಈ ದೇಶದ, ಈ ನೆಲದ ಕಾನೂನನ್ನ ಅವ್ರು ಎಷ್ಟು ಮಟ್ಟಿಗೆ ಗೌರವಿಸ್ತಾರೆ, ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನಕ್ಕೆ ಎಷ್ಟು ರೀತಿ, ಯಾವ ರೀತಿ ಅವರು ಪಾಲಿಸ್ತಾರೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ನಾವು ಈ ಸ್ಲಮ್ಗಳಲ್ಲಿರುವಂತ ಅಹಿಂದ ಏನು ಯುವಕರು ಇದ್ದಾರೆ, ಅವರಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಬಹಳಷ್ಟು ಮುಖ್ಯವಾಗಿದೆ. ಯಾಕೆಂದ್ರೆ ಈ ವಿಷ ಮತ್ತು ಅಮೃತದ ಡಿಫ್ರೆನ್ಸ್ ಗೊತ್ತಿಲ್ಲ. ಒಂದು ಹಿಂದುತ್ವ ಅಂತಾರೆ, ಇನ್ನೊಂದು ಹಿಂದೂ ಮುಸ್ಲಿಂ ಅಂತಾರೆ, ಪಾಕಿಸ್ತಾನ ಅಂತಾರೆ, ಬೇರೆ ಅಜೆಂಡಾಗಳೇ ಇಲ್ಲ. ಅವ್ರು ಮಾತಾಡ್ತಕ್ಕಂಥದ್ದು ಇಷ್ಟೇ, ಹೇಗಾದ್ರೂ ಮಾಡಿ ನಾವು ಅಧಿಕಾರಕ್ಕೆ ಬರ್ಬೇಕು, ಅದಕ್ಕೆ ಯಾರು ಬಲಿಯಾದ್ರೂ ಪರವಾಗಿಲ್ಲ. ಇವತ್ತು ಕೆಳಗಿಂದ ಬೇರೆಯವರು ನೋಡ್ಬೋದು, ನಾವು ಅವರ ಪದಾಧಿಕಾರಿಗಳನ್ನ ನೋಡಿ ಅವ್ರು ಎಷ್ಟು ಮಟ್ಟಿಗೆ ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದವರಿಗೆ ಅವಕಾಶಗಳು ಕೊಟ್ಟಿದ್ದಾರೆ, ಉನ್ನತ ಪದವಿಗಳಿರ್ಬೋದು. ಹೀಗಾಗಿ ನಮ್ಮ ಬಹಳಷ್ಟು ನಮ್ಮ ಹಿರಿಯ ಮಂತ್ರಿಗಳು ಆಗಿರ್ಬೋದು, ಮತ್ತು ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ನಮ್ಮ DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ಬಹಳಷ್ಟು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ನೀವು ಗೊತ್ತೇನಾದ್ರು ನಿಮ್ಗೆ ತಾಕತ್ತಿದ್ರೆ RSS ಗೆ ನಮ್ಮ ದಲಿತರನ್ನ ನೇಮಕ ಮಾಡಿ ಅಧ್ಯಕ್ಷರನ್ನಾಗಿ. ಸೊ ಏನ್ ತೋರಿಸ್ತವೆ, ಅವ್ರು ಏನ್ ಮಾತಾಡಿದ್ರು ಅವ್ರು ತಮ್ಮ ಕೆಲಸ ತಾವು ಮಾಡ್ತಾರೆ. ಇದರಿಂದ ನಾವು ಬಹಳಷ್ಟು ಜಾಗೃತವಾಗಬೇಕು. ಸ್ವಲ್ಪ ಅವಿದ್ಯಾವಂತರು ನಾವು ಹೇಳ್ತಾ ಇದ್ದೀವಿ, ಸ್ಲಮ್ಗಳಲ್ಲಿ ಡ್ರಾಪ್ಔಟ್ ಮಕ್ಕಳು ಜಾಸ್ತಿ ಇರ್ತಾರೆ. ಯಾಕಂದ್ರೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಹದಗೆಟ್ಟಿರುತ್ತೆ. ಅವ್ರಿಗೆ ಯಾವ ಒಂದು ಕೆಲಸಕ್ಕೆ 10ನೇ ಕ್ಲಾಸ್ ಆದ್ಮೇಲೆ, SSLC ಆದ್ಮೇಲೆ ಫೇಲ್ ಆಗ್ಬೋದು, ಅಥವಾ ಪಾಸ್ ಆದ್ಮೇಲೆ ಕೂಡ ಮುಂದೆ ವಿದ್ಯಾಭ್ಯಾಸಕ್ಕೆ ಕೊಡದೇ ಇರೋದ್ರಿಂದ ಅವ್ರೇನ್ ಮಾಡ್ತಾರೆ, ಯಾವುದೋ ಅಲ್ಲೇ ಸುತ್ತಮುತ್ತ ಇರುವ ಸಣ್ಣ ಸಣ್ಣ ಕಾರ್ಖಾನೆಗಳಲ್ಲಿ ಅಥವಾ ಕಾರ್ಯ ಕೆಲಸ ಆಗಿರ್ಬೋದು, ಇನ್ನೊಂದು ದುಡಿಮೆಗೆ ಅವರು ಆಗ್ತಾರೆ. ಸೊ ಅದರಿಂದ ಸಮಾಜದಲ್ಲಿ ಏನಾಗ್ತದೆ ಗೊತ್ತಾಗಲ್ಲ. ಸೊ ಅವರಿಗೆ ಒಂದು ಏನಂದ್ರೆ, ಹಿಂದೂ ಮುಸ್ಲಿಂ ಇದೆಲ್ಲ ಅವ್ರಿಗೆ ತುಂಬಿಡ್ತಾರೆ. ಅದು ಡಿಫ್ರೆನ್ಸ್ ಏನ್ ಮಾಡ್ತಾರೆ ಅಂದ್ರೆ, ಒಂದು ಹೀರೋ